ನನ್ನ ಪ್ರೀತಿಯ ಕರುನಾಡಿನ ಜನತೆಗೆ ಶುಭ ಮುಂಜಾನೆ ಹಾಗೂ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿವ್ರಿ. ಜಸ್ಟ್ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ದೇವೆ. ಇವತ್ತು ಹೊಸ ವರ್ಷದ ಮೊದಲನೇದಿರುವ ಕಾರಣ ನಮ್ಮ ಮಹಾದೇವನ ಮಂದಿರಕ್ಕೆ ಹೋಗ್ಕೊಂಡ್ರೆ ಹಾಗಿದ್ರೆ ಹೊರಡೋಣ. ಇವಾಗ ಹಾಗಿದ್ರೆ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ದೇವಸ್ಥಾನದಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದಾಯ್ತು ರೀ. ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಪಡ್ಕೊಂಡಾಯ್ತು ರೀ. ಇವಾಗ ಹೊರಡೋ ಸಮಯ, ಹೊರಡೋಣ ಇವಾಗ. ದರ್ಶನ ಎಲ್ಲ ಮಾಡಿ ಐತ್ರಿ, ಮನೆಗೆ ಹೊರಡೋ ಸಮಯ. ನಾನು ನಿಮಗೆ ಮನೇನ ರೀಚ್ ಆದ್ಮೇಲೆ ಕರೆಕ್ಟ್ ಆಗ್ತಾನೆ. ಜಸ್ಟ್ ನಾವು ಮನೇನ ರೀಚ್ ಆಗ್ತೇವೆ. ಟಿಫಿನ್ ಮಾಡೋಣ ಇವಾಗ. ಟಿಫಿನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಫ್ರೆಂಡ್ ಫೋನ್ ಮಾಡಿದ್ದಾನೆ ರೀ, ಮತ್ತೆ ಬಿಡೋಣ ಪಾಪ, ತುಂಬ ಹೊತ್ತಾಯ್ತು. ಹೇ ಬಡಿ ವಾಟ್ಸಪ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ ಫೈನ್. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಣ ರೀ. ನಥಿಂಗ್ ಸ್ಪೆಷಲ್, ಅವಲಕ್ಕಿ ಇವತ್ತು. ಬ್ರೇಕ್ಫಾಸ್ಟ್ ಮುಗಿತು ನಮ್ದು. ಹಾಯ್ ಮಾ, ಗುಡ್ ಮಾರ್ನಿಂಗ್. ಅಮ್ಮ ಏನೋ ನಡೆಸಿಲ್ಲಮ್ಮ. ಓ, ಗಿರ್ಮಿಟ್ ಮಾಡ್ತಿದ್ದೀರಿ. ನಮ್ಗೆ ಅವಲಕ್ಕಿ, ನಿಮಗೆ ಗಿರ್ಮಿಟ್? ಓ, ಚೆನ್ನಾಗಿದೆಮ್ಮ, ಚೆನ್ನಾಗಿ ಮಾಡಿರ್ತೀರಿ ನೀವು ಗಿರ್ಮಿಟ್. ಏ ಬೇಡಮ್ಮ. ನಮ್ಮ ತಂಗಿಯರು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಪಲ್ಯನಪ್ಪ ಅಮ್ಮ, ಲೇಟಾಗಿದೆ, ಮಾಡ್ರಿ ಬೇಗ. ಆಯ್ತಮ್ಮ, ಆಯ್ತು. ಓಕೆ, ವರ್ಕ್ ಸ್ಟಾರ್ಟ್ ಮಾಡೋಣ ಇವಾಗ. ನಮ್ಮ ಮಷಿನ್ಸ್ ಎಲ್ಲ ಆನ್ ಮಾಡೋಣ. ಆಲ್ಮೋಸ್ಟ್ ನಮ್ಮದು ವರ್ಕ್ ಸ್ಟಾರ್ಟಿಗೆ ತುಂಬ ಹೊತ್ತಾಯ್ತು ರೀ. ಮಾಸ್ಕಿಂಗ್ ಎಫೆಕ್ಟ್ ಅಪ್ಲೈ ಮಾಡತ್ತಿದ್ವಿ. ಇವಾಗ ಟ್ರ್ಯಾಕ್ ಆಗ್ತಿದೆ, ತೋರಿಸ್ತೀನಿ ಯಾವ ಥರ ಆಗ್ತಿದೆ ಅಂಥೇಳಿ. ಕೆಲವೊಂದನ್ನು ಹೈಡ್ ಮಾಡಬೇಕಿತ್ತು ರೀ, ಬ್ಲರ್ ಮಾಡಿದ್ದೇನೆ. ಅದು ಟ್ರ್ಯಾಕ್ ತೊಗೊಳ್ತಿದೆ. ಅದು ಮೂಮೆಂಟ್ ಯಾವ ಥರ ಇರ್ತದೆ ಅದೇ ಥರ ಬ್ಲರ್ ಆಗ್ತಾ ಹೋಗ್ತೈತಿ. ನೀವು ನೋಡ್ರಿ, ಇಲ್ಲೊಂದು ಯಾರ್ಕ್ಷರ್ ನಿಮಗೆ ಹಂದಿ ತೋರಿಸ್ತೀನಿ. ಈ ಯಾರ್ಕ್ಷರ್ ಹಂದಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ, ಇದು ನಿಜವಾದ ಯಾರ್ಕ್ಷರ್ ಹಂದಿ. ಪೇಟಿಂಗ್ ಪ್ರೊಸೆಸ್ ನಡೀತಿದ್ದಾರೆ ಆಲ್ಮೋಸ್ಟ್. ಅಲ್ಲಿ ಇವತ್ತೊಂದು ಲಾಸ್ಟ್ ಪಾರ್ಟ್ ಇದೆ, ಇದು ಅಪ್ಲೋಡ್ ಮಾಡಿದ್ರೆ ಎಂಟೈರ್ ಪಿಗ್ ಫಾರ್ಮಿಂಗ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತೈತಿ. ಸುಮಾರು ವಿವಿಧ ರೀತಿಯ ಹಂದಿಗಳಿದಾವೆ ಸರ್. ಇವಾಗ ನಾವು ಪರ್ಟಿಕ್ಯುಲರ್ಲಿ ಮಾತಾಡೋದಾದ್ರೆ ಡ್ಯೂರಾಕ್ ಹಂದಿಯ ಲಾಭಗಳೇನೇನು ಸರ್? ಡ್ಯೂರಾಕ್ ಹಂದಿಯ ಲಾಭಗಳಂತಂದ್ರೆ, ಇನ್ನೇನು ನಾವು ಕೊನೆ ಹಂತದಲ್ಲಿದ್ದೇವೆ ರೀ. ಆಲ್ಮೋಸ್ಟ್ ಅಲ್ಲಿ ಎಂಡಿಂಗ್ ಸ್ಟೇಜ್ ಇದೆ. ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅಪ್ಲೋಡ್ ಕೊಡೋಕೆ ಟ್ರೈ ಮಾಡೋಣ. ನಾವು 60 ದಿವಸಗಳಿಗೆ ಹಾಕಿದ ನಂತರ ನಾವು 90 ದಿವಸಗಳ ಮರಿಗಳಿಗೆ FMD ಅಂತಕ್ಕಂಥ ಒಂದು ಲಸಿಕೆಯನ್ನು ಹಾಕಬೇಕಾಗುತ್ತೆ. ಕಾಲು ಮತ್ತು ಬಾಯಿ ಬರುತ್ತೆ, ಆ ಲಸಿಕೆಯನ್ನು ಹಾಕಬೇಕು. ಆಮೇಲೆ 120 ದಿವಸಕ್ಕೆ ನಾವು ಗಂಟಲು ಬೇನೆ HS ಅಂತಕ್ಕಂಥ ಲಸಿಕೆಯನ್ನು ನಾವು ಈ ಜಾನುವಾರುಗಳಿಗೆ ನೀಡ್ತಾ ಇದ್ದೀವಿ. ಇವು FMD ಅನ್ನು ವರ್ಷಕ್ಕೆ 2 ಬೇರೆ, ಗಂಟಲು ಬೇನೆ ಮತ್ತು CSF ಕ್ಲಾಸಿಕಲ್ ಸ್ವೈನ್ ಫೀವರ್ ಇವುಗಳನ್ನ ವರ್ಷಕ್ಕೆ 1 ಸಾರಿ ನಾವು ಲಸಿಕೆಯನ್ನು ಹಾಕ್ತೀವಿ. ನಾ ಕೊಡ ಬಯಸ್ತೇನೆ. ನಮಸ್ಕಾರ. ಪರ್ಫೆಕ್ಟ್, ಕಂಪ್ಲೀಟ್ ಆಗಿದ್ದಾರೆ. ಎಕ್ಸ್ಪೋರ್ಟ್ ಮಾಡೋಣ ಇವಾಗ. ಫೈಲ್ ಸೇವ್ ಅ ಕಾಪಿ. ಓಕೆ, ಫೈನಲ್.
ಎಕ್ಸ್ಪೋರ್ಟ್ ಮಾಡಿಬಿಡ್ರಿ ಇವಾಗ. PRG ಡೆಲಿವರಿ. ಓಕೆ, ಎಂಟೈರ್ ಸೋರ್ಸ್ ಓಕೆ ಡನ್. ಎಕ್ಸ್ಪೋರ್ಟ್ ಕೊಟ್ಟಾಗಿದ್ದಾರೆ. ಎಷ್ಟು ನಿಮಿಷ ಕೇಳ್ತಿದ್ದೆ ಅಂತಂದ್ರೆ 18 ಮಿನಿಟ್ಸ್ 30 ಸೆಕೆಂಡ್ಸ್ ಕೇಳ್ತಿದ್ದೆ. ಇದಾಗಲಿ ಸ್ವಲ್ಪ ಶಾರ್ಟ್ ಬ್ರೇಕ್ ತೊಗೊಂಬಂದ್ಬಿಡೋಣ. ಹಾಂ ಮುತ್ತಣ್ಣ ಹೇಳ್ರಿ, ಹೆಂಗಿದ್ರಿ? ಬೆಳಗ್ಗೆ ಫೋನ್ ಮಾಡಿದ್ದೆ ನಿಮ್ಗೆ. ಹೌದು ರೀ. ಓಕೆ, ಯಾವಾಗ ಬರ್ತೀರಿ ಹಂಗಂದ್ರೆ? ಹೌದಾ, ಸರಿ ಮುತ್ತಣ್ಣ ಬಂದಿದ್ದು ಫೋನ್ ಮಾಡಿರಿ, ಬೆಟ್ಟ ಹಂಗಂದ್ರೆ ಕೊಲಾಬ್ರೇಷನ್ ರೀ. ಸರಿ ಮುತ್ತಣ್ಣ ಮಾಡೋಣ ತೊಳ್ರಿ. ಫ್ರೆಂಡ್ ಫೋನ್ ಮಾಡಿದ್ದಾರೆ, ಕೊಲಾಬ್ರೇಷನ್ ಮಾಡೋಣ ಅನ್ನತ್ತಾನ. ನೋಡೋಣ ಏನು ಪ್ಲ್ಯಾನ್ ಮಾಡ್ತಾನೆ ಗೊತ್ತಿಲ್ಲ. ಅವ್ರದ್ದೊಂದು ಇನ್ಸ್ಟಿಟ್ಯೂಷನ್ ಇದೆ, ಅದನ್ನ ರನ್ ಮಾಡ್ತಿದ್ದಾರೆ ಅವರು. ಅದಕ್ಕೂ ಒಂದು ಪ್ಲ್ಯಾನ್ ಮಾಡೋಣ. ಶಾರ್ಟ್ ಬ್ರೇಕ್ ಅಂದ್ಕೊಂಡ್ವಿ, ಫೋನ್ ಬಂತು, ಮಾತಾಡ್ಕೊಂಡ್ವಿ, ಹೋಗ್ಬಿಡ್ರಿ ಇವಾಗ. ವರ್ಕ್ ಮಾಡ್ಕೊಂಡು ಕುಂದ್ರೆ ಟೈಮ್ ಹೆಂಗೆ ಹೋಗ್ತಿದ್ದು ಗೊತ್ತಾಗಿಲ್ಲ ನೋಡ್ರಿ. ಟೈಮ್ ಇವಾಗ 4:05. ಹಾಯ್ ಮಾ. ಮತ್ತೇನಮ್ಮ? ಊಟ ಮಾಡಂಗಿಲ್ಲ? ಊಟ ಬೇಡಮ್ಮ, ಬ್ರೇಕ್ಫಾಸ್ಟ್ ಲೇಟ್ ಆಗೈತಿ. ಓಕೆ, ಪಪ್ಪಾಯ ಕಟ್ ಮಾಡೋಣ್ರಿ ಇವಾಗ. ಊಟ ಬೇಡ, ಪಪ್ಪಾಯನ ಸ್ವಚ್ಛ ತೊಳ್ಕೊಂಬಿಡೋಣ್ರಿ ಇವಾಗ. ಪರ್ಫೆಕ್ಟ್. ಚೆನ್ನಾಗಿದೆ ಪಪ್ಪಾಯ, ಏನು ತೊಂದರೆ ಇಲ್ಲ. ಬಟ್ ಇನ್ನೊಂದು ಪಪ್ಪಾಯ ಸ್ವಲ್ಪ ಏನೋ ಸಮಸ್ಯೆ ಆಗಿದೆ ಅದಕ್ಕೆ. ಸಮಸ್ಯೆ ಇನ್ ದ ಸೆನ್ಸ್ ಭಾಳ ವಯಸ್ಸಾಗಿದೆ. ಕಟ್ ಮಾಡೋಣ್ರಿ ಇವಾಗ. ಇದನ್ನ ಪ್ರಾಪರಾಗಿ ಕಟ್ ಮಾಡ್ಕೊಂಡ್ಬಿಡೋಣ್ರಿ ಸಿಸ್ಟಮ್ಯಾಟಿಕ್ಕಾಗಿ. ಆಯ್ತು ನೋಡ್ರಿ, ಪರ್ಫೆಕ್ಟ್ ಕಟಿಂಗ್ ಆಯ್ತು. ಡನ್. ಕಟ್ ಮಾಡಿ ಆಯ್ತು ರೀ. ಟೇಸ್ಟ್ ಮಾಡೋಣ ಇವಾಗ. ಪಪ್ಪಾಯ ಸ್ವೀಟ್ ಇದೆ. ಚೆನ್ನಾಗಿದೆ. Awesome. ಪಪ್ಪಾಯ ಸಿಪ್ಪೆಗಳನ್ನೆಲ್ಲ ಬಳ್ಕೊಂಡ್ಬಿಡೋಣ್ರಿ. ಬಳ್ಕೊಂಡು ಕುಳಿ ಹಾಕಿಬಿಡೋಣ. ಎಲ್ಲ ಪ್ರಾಪರಾಗಿ ಕ್ಲೀನ್ ಮಾಡಿ ಆಯ್ತು ರೀ. ಪರ್ಫೆಕ್ಟ್. ಇವನ್ನ ಕುಳಿ ಹಾಕಿ ಬಂದ್ಬಿಡ್ರಿ ಇವಾಗ. ನೋಡ್ರಿ, ಒಳಗೆ ಬಂದ ತಕ್ಷಣ ಒಂದು ಆರ್ಭಟ ಚಲೋ ಮಾಡ್ತಾನೆ. ತೋಪ ಫಸ್ಟ್ ನಿಂಗೆ ಬಾ 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 ಬಾ. ಮೊಟ್ಟೆ ಹಾಕಿದ ನೋಡ್ರಿ ಒಂದು. ಫಸ್ಟ್ ಕ್ಲಾಸ್. ಖುಷಿಯಿಂದ ತಿನ್ನತ್ತ ನೋಡ್ರಿ. ಹೊಸ ವರ್ಷದ ಮೊದಲನೇ ದಿನ ಫುಲ್ ಖುಷಿಯಾಗಿದಾವ. ಅದೇ ರೀತಿ ಒಂದು ಮೊಟ್ಟೆನೂ ಹಾಕಿದವ್ರಿ. ಇಲ್ಲಿದೆ ನೋಡ್ರಿ ಮೊಟ್ಟೆ. ಫೀಡರಲ್ಲಿ ಫುಡ್ ಇದೆ ರೀ, ಇದರಲ್ಲಿನೂ ಫುಡ್ ಇದೆ, ಏನು ತೊಂದರೆ ಇಲ್ಲ. ಬಟ್ ಡ್ರಿಂಕರಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಗಿದೆ. ವಾಟರ್ ಫಿಲ್ ಮಾಡಿಬಿಡೋಣ ಇವಾಗ, ಇಲ್ಲಾಂದ್ರೆ ಸಮಸ್ಯೆ ಆಗ್ತಿದೆ ನೈಟ್ ಅದಕ್ಕೆ ನೀರು ಕುಡಿಯೋಕ್ಕೆ. A few moments later. ಜಸ್ಟ್ ನಮ್ದು ಕೋಳಿ ಮನೆ ವಿಸಿಟ್ ಹಾಕಿ ಅವಕ್ಕೆ ನೀರು ಕುಡಿಸಿ ಬರತ್ತೆ ನೋಡ್ರಿ ನಮ್ಮ ವರ್ಕ್ ಸ್ಟೇಷನ್ ಕಡೆ. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ ಇವಾಗ. ಎಕ್ಸ್ಪೋರ್ಟ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಬೋಣ. ಎಲ್ಲ ವಿಡಿಯೋ ಎಕ್ಸ್ಪೋರ್ಟ್ ಆಗಿದ್ದೀರಿ. ಅದು ನಮ್ಮ ವಿಡಿಯೋನ ಅಪ್ಲೋಡ್ ಕೊಟ್ಟಿದ್ದೇವೆ ರೀ. 54 ಮಿನಿಟ್ಸ್ ಕೇಳ್ತಿದೆ.
ಅಪ್ಲೋಡಿಂಗ್ ಸ್ಪೀಡ್ ಏನೋ ಕಡಿಮೆ ಇರ್ಬೇಕು ಅನ್ಸುತ್ತೆ. ಒಂದು ಕಾಂಟ್ಯಾಕ್ಟ್ ಬೇಕಾಗಿದೆ ರೀ, ಅದು ಕಾಂಟ್ಯಾಕ್ಟೇ ಸಿಗ್ತಿಲ್ಲ ಅದು. ನಂಬರೇ ಸಿಗ್ತಿಲ್ಲಲ್ಲಪ್ಪ, ಎಲ್ಲಿ ಬರ್ಕೊಂಡಿದ್ದೇನೆ? ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ, ಟೈಮ್ ಹೋಗಿ 5 ಗಂಟೆ 40 ನಿಮಿಷ. ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ. A few moments later. ಜಸ್ಟ್ ನಾವು ಬ್ರೇಕ್ ಮುಗಿಸ್ಕೊಂಡು ಟೀ ಕುಡಿದು ಮರಳಿ ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗ್ತಿದ್ದೇವೆ ರೀ. ಆಲ್ಮೋಸ್ಟ್ ಆಲ್ ಇವತ್ತಿನ ದಿನನೇ ಮುಗ್ದಂಗೆ ಆಯ್ತು. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.